ಕ್ಲಿಕ್ ನೆಕ್ಸ್ಟ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಚೈತನ್ಯ ಕೊಟ್ಟಾರಿ. ಭಾರತ ದೇಶದಲ್ಲಿ ಇಂಧನ ಅಂತ ಹೇಳಿ ಬಂದಾಗ ತುಂಬಾನೇ ಪ್ರಗತಿಯಲ್ಲಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ನಮ್ಮ ಕರ್ನಾಟಕ ತುಂಬಾನೇ ಮುಂಚೂಣಿಯಲ್ಲಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ನವೀಕರಿಸಿದ ಇಂಧನಗಳ ಬಗ್ಗೆ ಬಂದರೆ ನಮ್ಮ ಕರ್ನಾಟಕನೇ ಮುಂಚೂಣಿಯಲ್ಲಿದೆ. ನವೀಕರಿಸಬಹುದಾದ ಇಂಧನಗಳ ಬಗ್ಗೆ ಜಾಸ್ತಿಯಾಗಿ ಇವತ್ತು ನಾವು ತಿಳ್ಕೊಳ್ಬೇಕು ಅಂತ ಇದ್ರೆ ಕ್ರೆಡಲ್ ಕರ್ನಾಟಕ ರಿನ್ಯೂವೇಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ನ MD ಆಗಿರುವಂಥ KP ರುದ್ರಪ್ಪಯ್ಯ ಅವ್ರದ್ದು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಸರ್, ನಮಸ್ತೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಎಸ್ ಸರ್, ನಾನು ಕೂಡ ಚೆನ್ನಾಗಿದ್ದೇನೆ. ನಿಮ್ಮ ಮುಖದಲ್ಲಿ ನಗು ನೋಡೋಲ್ಲ ಗೊತ್ತಾಗುತ್ತೆ ಕ್ರೆಡಲ್ ತುಂಬಾ ಪ್ರಗತಿಯತ್ತ ಸಾಗ್ತಾ ಇದೆ ಅನ್ನುವಂಥದ್ದು. ಸರ್, ಇದು ನಿಮ್ಮ ಭಾಷಣ ಎಲ್ಲ ನಾವು ಕೇಳ್ತಾ ಇದ್ದಾಗ ನೀವು ಹೇಳ್ತಾ ಇರ್ತೀರ ಯಾವತ್ತೂ ಕೂಡ 1 ಯೂನಿಟ್ ಅಷ್ಟು ವಿದ್ಯುತ್ ಉಳಿಸಿದ್ರೆ 2 ಯೂನಿಟ್ ಅಷ್ಟು ವಿದ್ಯುತ್ ಉತ್ಪಾದಿಸಬಹುದು ಅಂತ ಹೇಳಿ. ಏನು ಸರ್ ಇದು, ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಇದ್ರೆ? ಯಾವತ್ತೂ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಯಾವುದನ್ನಾದರೂ ಉತ್ಪಾದನೆ ಮಾಡಬೇಕಾದ್ರೆ ಅದ್ರ ಮೇಲೆ ಸಾಕಷ್ಟು ಬಂಡವಾಳವನ್ನು ಹೂಡಬೇಕಾಗತ್ತೆ. ಮತ್ತು ಅದನ್ನು ನಾವು ಉತ್ಪಾದನೆ ಮಾಡಬೇಕಾದ್ರೆ ಅದರದ್ದೇ ಆದ ಒಂದು ಸಮಯವನ್ನು ತೆಗೆದುಕೊಳ್ಳುತ್ತೆ. ಅದ್ರ ಬದಲಾಗಿ ನಾವು ಇರೋ ವಿದ್ಯುತ್ತಾಗಲಿ ಮತ್ತೊಂದನ್ನಾಗಲಿ ನಾವು ಉಳಿತಾಯ ಮಾಡಿದ್ರೆ ಅದು 2 ಪಟ್ಟಿಗೆ ಸಮಯ ಅಂಥೇಳಿ ಒಂದು ಹಿಂದೆ ಗಾದೆ ಮಾತೇ ಇದೆ. ಸೊ ಹಾಗೆ ನಾವು ವಿದ್ಯುತ್ತನ್ನು ನಾವು ಉಳಿಸೋದ್ರಿಂದ ಅದನ್ನು ದಕ್ಷತೆ ಹೆಚ್ಚು ಮಾಡೋದು ಮತ್ತು ಉಳಿಸೋದ್ರಿಂದ ಅದು 2 ಪಟ್ಟು ಏನೋ ಇದಕ್ಕೆ ಉತ್ಪಾದನೆ ಮಾಡೋದಕ್ಕೆ ಸಮ ಅಂಥೇಳಿ ನಾವು ಹೇಳ್ತೀವಿ ಜನರು. ಸರ್, ವಿದ್ಯುತ್ ಉತ್ಪಾದನೆ ಮತ್ತು ವಿದ್ಯುತ್ತನ್ನು ಸಂರಕ್ಷಿಸೋದು ತುಂಬ ದೊಡ್ಡ ವಿಷಯ ಅಂತ ಹೇಳ್ಬೋದು. ಅದನ್ನು ಯಾವ ರೀತಿ ಸಂರಕ್ಷಿಸಬಹುದು ಸರ್ ಆ ವಿದ್ಯುತ್ತನ್ನು? ವಿದ್ಯುತ್ ಸಂರಕ್ಷಣೆಗೆ ಏನಂತ ಹೇಳಿದ್ರೆ, ನಿಮಗೆ ಸ್ಥೂಲವಾಗಿ ಹೇಳಬೇಕಂತ ಹೇಳಿದ್ರೆ, ನಮ್ಮ ಭಾರತ ದೇಶದಲ್ಲಿ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅಂತ ಒಂದು ಕೇಂದ್ರ ಸರ್ಕಾರದ ಸಂಸ್ಥೆ ಇದೆ. ಸೊ ಈ ಇಂಧನ ಸಂರಕ್ಷಣೆ ಮತ್ತು ದಕ್ಷತೆಯನ್ನು ಹೆಚ್ಚು ಮಾಡಲಿಕ್ಕೆ ಕರ್ನಾಟಕದಲ್ಲಿ ನಾವು ಹೊಸ ನೀತಿಯನ್ನೇ ತಂದಿದ್ದೀವಿ. ಕರ್ನಾಟಕ ಎನರ್ಜಿ ಕನ್ಸರ್ವೇಷನ್ ಮತ್ತು ಎಫಿಷಿಯನ್ಸಿ ಪಾಲಿಸಿ ಅಂತೇಳಿ. ಅದು 2022 ಮತ್ತು 27ನೇ ಅವಧಿಗೆ ಈಗಾಗಲೇ ಜಾರಿಯಲ್ಲಿದೆ. ಅದನ್ನು ಜಾರಿ ಮಾಡಲಿಕ್ಕೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದೀವಿ. ಈಗ ನಾವು ಇಂಧನ ಸಂರಕ್ಷಣೆ ಮಾಡಬೇಕಂದ್ರೆ ಕೃಷಿ ಕ್ಷೇತ್ರದಲ್ಲಿರ್ಬೋದು, ಅಥವಾ ಕಟ್ಟಡ ಕ್ಷೇತ್ರದಲ್ಲಿರ್ಬೋದು, ಅಥವಾ ನಾವು ಅರ್ಬನ್ ಡೆವಲಪ್ಮೆಂಟಲ್ಲಿರ್ಬೋದು, ಹೀಗೆ ಬಹಳಷ್ಟು ಕ್ಷೇತ್ರಗಳಲ್ಲಿ ನಾವು ಒಂದು ಇಂಧನ ಸಂರಕ್ಷಣೆ ಮಾಡಲಿಕ್ಕೆ ಅವಕಾಶ ಇದೆ. ಹೀಗಾಗಿ ನಾವು ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಕರ್ನಾಟಕದಲ್ಲಿ ಜಾರಿ ಮಾಡಿದ್ದೀವಿ. ಮತ್ತೊಂದು ಸಂತೋಷದ ವಿಷಯ ಏನಂತ ಹೇಳಿದ್ರೆ, ನಮಗೆ ಕೇಂದ್ರ ಸರ್ಕಾರ ನಮ್ಮ ಸಾಧನೆಯನ್ನು ನೋಡಿ ಸತತವಾಗಿ 4 ಬಾರಿ ಪ್ರಶಸ್ತಿಯನ್ನು ಕೊಟ್ಟು ಪುರಸ್ಕರಿಸಿದೆ. ಅದಕ್ಕೆ ಇಷ್ಟು ನಗುಮುಖದಿಂದ ಇದ್ದೀರಾ ಅಂತ ಹೇಳ್ಬೋದು ಸರ್ ನಾವು ಕೂಡ. ಸರ್, ಈಗ ಕ್ರೆಡಲ್ ಅಂತ ಬಂದಾಗ ಈ ಕ್ರೆಡಲ್ನ ಸ್ಟ್ರಾಟಜಿ ಎಲ್ಲ ಏನಿರುತ್ತೆ? ಕ್ರೆಡಲ್ ಈ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಅಂತ ನಾವು ಹೇಳ್ತೀವಿ. ಇದು 1996ರಲ್ಲಿ ಸ್ಥಾಪನೆ ಆಯಿತು. ಇದು ಕರ್ನಾಟಕ ಸರ್ಕಾರದ ವಿದ್ಯುತ್ ಇಲಾಖೆ ಅಡಿ ಬರುವಂಥ ಒಂದು ಸರ್ಕಾರಿ ಸಂಸ್ಥೆಯಾಗಿದೆ. ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದು. 96ರಲ್ಲಿ ಸ್ಥಾಪನೆ ಆಗಿದ್ದು ಪ್ರಮುಖ ಉದ್ದೇಶ ಅಂತ ಹೇಳಿದ್ರೆ, ಏನು ನಾವು ನವೀಕರಿಸಬಹುದಾದ ಇಂಧನ ಮೂಲಗಳಿದೆ, ಇದು ವಿದ್ಯುತ್ ವಿಂಡ್ ಇರ್ಬೋದು, ಅಥವಾ ಸೋಲಾರ್ ಇರ್ಬೋದು, ಅಥವಾ ಮಿನಿ ಹೈಡಲ್ ಪ್ರಾಜೆಕ್ಟ್ಸ್ ಇರ್ಬೋದು, ಹೀಗೆ ಹಲವಾರು ವೇಸ್ಟ್ ಟು ಎನರ್ಜಿ ಪ್ರಾಜೆಕ್ಟ್ಸ್ ಇರ್ಬೋದು, ಜನರೇಷನ್ ಇರ್ಬೋದು, ಹೀಗೆ ಬೇರೆ ಬೇರೆ ಮೂಲಗಳನ್ನು ಅವುಗಳಿಗೆ ಉತ್ತೇಜನ ಕೊಟ್ಟು ಕರ್ನಾಟಕದಲ್ಲಿ ಒಂದು ರಿನ್ಯೂಯಬಲ್ ಎನರ್ಜಿಗೆ ಹೆಚ್ಚು ಒತ್ತು ಕೊಡುವಂಥ ಕೆಲಸ ಮಾಡಲಿಕ್ಕೆ ಈ ಸಂಸ್ಥೆಯನ್ನು ಸರ್ಕಾರ ಸ್ಥಾಪನೆ ಮಾಡಿದೆ. ಸರ್, ಈಗ ಸೌರಶಕ್ತಿ ಆಗಿರ್ಬೋದು, ಪವನಶಕ್ತಿ ಆಗಿರ್ಬೋದು, ಇವೆಲ್ಲ ನವೀಕರಿಸಬೇಕಾಗಿದ್ರೆ ಇಂಧನಗಳು ಬೇಕೇ ಬೇಕು. ಇವುಗಳ ಸಂರಕ್ಷಣೆ ಎಲ್ಲ ಯಾವ ರೀತಿ ಆಗುತ್ತೆ? ಸಂರಕ್ಷಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗೇನಾಗಿದೆ, ತಾವು ಬಹಳ ಮಾಡಿ ಕೇಳಿರ್ತೀರ, ನಮ್ಮ ಜಾಗತಿಕ ಮಟ್ಟದಲ್ಲಿ ಈ ಪ್ಯಾರಿಸ್ ಒಪ್ಪಂದ ಅಂತ ಆಗಿದೆ, ಕಾಪ್ ಅಂತ ಹೇಳ್ತೀವಿ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ. ಏನಂದರೆ ಇದು ಒಂದು ವಾತಾವರಣದಲ್ಲಿ ಒಂದು ಉಷ್ಣತೆ ಹೆಚ್ಚಾಗೋದ್ರಿಂದ ಬಹಳಷ್ಟು ಏರಿಳಿತಗಳಾಗುತ್ತೆ. ಸಮುದ್ರ ಮಟ್ಟ ಹೆಚ್ಚಾಗಿ ಏನು ನಮಗೆ ನೆರೆ ಬರೋಂಥ ಸಂದರ್ಭಗಳಿರ್ತದೆ. ಹೀಗಾಗಿ ಪ್ರಕೃತಿಯಲ್ಲಿ ಬಹಳಷ್ಟು ಒಂದು ವೈಪರೀತ್ಯಗಳಾಗ್ತಾಯಿದೆ. ಇದನ್ನು ತಡಿಬೇಕು ಅಂತ ಹೇಳಿದ್ರೆ ನಾವು ಈ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಏನಾಗುತ್ತೆ, ಬೇರೆ ಬೇರೆ ರೀತಿಯಿಂದ ಇರ್ಬೋದು, ಫ್ಯಾಕ್ಟ್ರಿಗಳಿಂದ ಇರ್ಬೋದು, ವೆಹಿಕಲಿಂದ ಇರ್ಬೋದು, ಇದನ್ನೆಲ್ಲ ನಾವು ಕಡಿಮೆ ಮಾಡಬೇಕಂತಂದರೆ ನಾವು ಹೆಚ್ಚು ನವೀಕರಿಸಬಹುದಾದ ಇಂಧನ ಮೂಲಗಳನ್ನು ಬಳಸಿದರೆ ಮಾತ್ರ ಈ ಕಾರ್ಬನ್ ಎಮಿಷನನ್ನು ನಾವು ಕಡಿಮೆ ಮಾಡ್ಬೋದು. ಹೀಗಾಗಿ ಜಾಗತಿಕ ಮಟ್ಟದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, 2070ನೇ ಇಸ್ವಿಗೆ ನಾವು ಪ್ರತಿ ಜಗತ್ತೇನಿದೆ ಒಂದು ನೆಟ್ ಜೀರೋ ಅಂತ ನಾವು ಹೇಳ್ತೀವಿ. ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಬೇಕು ಅಂತೇಳಿ ಗುರಿಯನ್ನು ಹಾಕ್ಕೊಂಡಿದ್ದಾರೆ. ಆ ಒಂದು ದಿಕ್ಕಿನಲ್ಲಿ ಭಾರತ ಕೂಡ ಅದಕ್ಕೆ ಭಾಗಿಯಾಗಿದೆ. ನಮ್ಮ ಭಾರತ ಕೂಡ ಅದಕ್ಕೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ. ನಾವು ಕೂಡ 2070ನೇ ಇಸ್ವಿಗೆ, ಅಂದರೆ ಸರಿಸುಮಾರು ಇಲ್ಲಿಂದ ಒಂದು 50-45 ವರ್ಷದ ಅವಧಿಯಲ್ಲಿ ನಾವು ಅದನ್ನು ಮುಟ್ಲಿಕ್ಕೆ ಸಾಕಷ್ಟು ಗುರಿಯನ್ನು ಹಾಕ್ಕೊಂಡಿದ್ದೀವಿ.
ಆ ಗುರಿಯನ್ನು ಸಾಧನೆ ಮಾಡಬೇಕಾದ್ರೆ ಪ್ರಮುಖವಾಗಿ ನಮ್ಮ ದೇಶದಲ್ಲಿ 4-5 ರಾಜ್ಯಗಳು, ಈಗ ರಾಜಸ್ಥಾನ್ ಇರ್ಬೋದು, ಕರ್ನಾಟಕ ಇರ್ಬೋದು, ಗುಜರಾತ್ ಇರ್ಬೋದು, ಮಹಾರಾಷ್ಟ್ರ, ತಮಿಳುನಾಡು, ಹೀಗೆ ಪ್ರಮುಖವಾಗಿ ಒಂದು 4-5 ರಾಜ್ಯಗಳು ಕೊಡುಗೆಯನ್ನು ಕೊಡಬೇಕಾಗತ್ತೆ. ಅದರಲ್ಲಿ ಕರ್ನಾಟಕ ಕೂಡ ಬಹಳ ಒಂದು ಏನಕ್ಕೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಇವತ್ತು ಸೋಲಾರ್ ಇರ್ಬೋದು ಮತ್ತು ವಿಂಡ್ ಇರ್ಬೋದು, ನಾವು ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಈಗ ನಾವು ಸೋಲಾರನ್ನು ತೊಗೊಂಡೋಗಿ ನಾವೆಲ್ಲೋ ಕಾಶ್ಮೀರದಲ್ಲೋ ಮತ್ತೆಲ್ಲ ಅದು ಹಾಕೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೆ ಒಂದು ಸೂರ್ಯನ ಸರಿಯಾದ ಶಾಖ ಬೇಕಾಗುತ್ತೆ, ಮತ್ತು ವಿಂಡ್ ಹಾಕಬೇಕಂತಂದರೆ ಸರಿಯಾದ ವಿಂಡ್ ಸ್ಪೀಡ್ ಬೇಕಾಗುತ್ತೆ. ಕರ್ನಾಟಕದ ಒಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಇವತ್ತು ಕರ್ನಾಟಕದಲ್ಲಿ ಅದಕ್ಕೆ ಅಗತ್ಯ ಇರುವ ವಿಂಡ್ ಸ್ಪೀಡ್ ಇರ್ಬೋದು, ಮತ್ತು ಸಾಕಷ್ಟು ಏನು ಸೋಲಾರ್ ಇರಿಡೇಷನ್ ಅಂತ ಹೇಳ್ತೀವಿ, ಅದು ಸಾಕಷ್ಟು ಇರೋದರಿಂದ ಕರ್ನಾಟಕದಲ್ಲಿ ಇದನ್ನು ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಅದನ್ನೆಲ್ಲ ನಾವು ಬಳಸ್ಕೊಂಡು ಹೇಗೆ ಹೆಚ್ಚಾಗಿ ನಾವು ಈ ಒಂದು ಮೂಲಗಳನ್ನು ಅಭಿವೃದ್ಧಿಪಡಿಸ್ಬೋದು ಅನ್ನೋ ದಿಕ್ಕಿನಲ್ಲಿ ನಾವು ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಸರ್, ಈಗ ರಿನ್ಯೂವೇಬಲ್ ಅಂತ ಬಂದಾಗ ನವೀಕರಿಸ್ಬೋದು ಅಂತ ಹೇಳಿ ಬಂದಾಗ ಇಂಧನಗಳಿಗೆ ಇದಕ್ಕೇನಾದರೂ ಟೆಕ್ನಾಲಜಿ ಏನಾದರೂ ಇದೆಯಾ? ಈಗ ಏನಾಗಿದೆ ಅಂತ ಹೇಳಿದ್ರೆ, ಭಾಳ ಮಾಡಿ ಒಂದು 10 ವರ್ಷಗಳ ಹಿಂದೆ ನೋಡಿದಾಗ, ಭಾಳ ಹಿಂದೆ ನೋಡೋದಕ್ಕಿಂತ ಒಂದು 10 ವರ್ಷಗಳ ಹಿಂದೆ ನೋಡಿದಾಗಲೂ ಕೂಡ ಸೋಲಾರನ್ನೇ ಉದಾಹರಣೆಯಾಗಿ ತೊಗೊಂಡ್ರೆ, ಆವಾಗ ನಿಮಗೆ ಒಂದು ಸೆಲ್ಸ್ ಅಂತ ಹೇಳ್ತೀವಿ, ಪ್ಯಾನೆಲ್ ಅಂತ ಹೇಳ್ತೀವಿ. ಒಂದು ಪ್ಯಾನಲಲ್ಲಿ ಒಂದು 100 ಪೀಕ್ ವ್ಯಾಟೇಜ್ ಅಂತ ಹೇಳ್ತೀವಿ, ಆ ಒಂದು ಕೆಪಾಸಿಟಿದು ಸೆಲ್ಸ್ ಎಲ್ಲ ಬರೋದು. ಅಂದರೆ ನಿಮಗೆ ಒಂದು ಕೇವಲ 1 ಮೆಗಾವ್ಯಾಟ್ ನೀವು ಉತ್ಪಾದನೆ ಮಾಡಬೇಕಂದ್ರೂ ಕೂಡ 10 ಎಕರೆ 12 ಎಕರೆ ಜಮೀನು ಬೇಕಾಗ್ತಿತ್ತು. ಹಾಗೆ ಟೆಕ್ನಾಲಜಿ ಮುಂದುವರೆದಂಗೆ ಈಗೇನಾಗಿದೆ, ಬರೀ 3.5 ಎಕರೆಯಲ್ಲಿ 1 ಮೆಗಾವ್ಯಾಟ್ ಸಾಮರ್ಥ್ಯವನ್ನು ನಾವು ಮಾಡ್ಬೋದಾಗಿದೆ. ಈಗ ಉದಾಹರಣೆಗೆ ನೀವು ಮನೆ ಮೇಲ್ಗಡೆ ನೀವು ಇದನ್ನು ನೋಡಿರ್ತೀರ, ಸೋಲಾರ್ ರೂಫ್ ಟಾಪನ್ನು ನೋಡಿರ್ತೀರ. ಮೊದಲೆಲ್ಲ ಟೆಕ್ನಾಲಜಿ ಹಳೇದಾಗಿದ್ದಾಗ ಭಾಳಷ್ಟು ದೊಡ್ಡ ಪ್ಯಾನೆಲ್ಗಳನ್ನು ಹಾಕಬೇಕಾಗಿತ್ತು, ನಿಮ್ಮ ರೂಫ್ ಎಲ್ಲ ತೊಗೊಂಡ್ಬಿಡೋದು. ಆದರೆ ಈಗ ಭಾಳಷ್ಟು ಚಿಕ್ಕ ಪ್ರದೇಶದಲ್ಲಿ ನೀವು ಸೋಲಾರ್ ಪ್ಯಾನೆಲ್ಸನ್ನು ಹಾಕಿ ವಿದ್ಯುತ್ತನ್ನು ಉತ್ಪಾದಿಸ್ಬೋದು. ಇದು ಸೋಲಾರಲ್ಲಿ. ನೀವು ವಿಂಡನ್ನು ತೊಗೊಂಡ್ರೆ, ಭಾಳ ಮಾಡಿ ನೀವು ಯಾವತ್ತಾದರೂ ಚಿತ್ರದುರ್ಗ ಕಡೆಗೆ ಪ್ರಯಾಣ ಮಾಡಿದರೆ, ನೀವು ಇದಕ್ಕೆ ಹೆದ್ದಾರಿಯಲ್ಲಿ ಹೋಗುವಾಗ ಎಲ್ಲ ಕಡೆ ಎಡಗಡೆ ಬಲಗಡೆಗೆ ನೀವು ನೋಡ್ತಾ ಇರ್ತೀರ ವಿಂಡ್ ಮಿಲ್ಗಳನ್ನು. ಅದು ಭಾಳ ಹಿಂದೆ ಸ್ಥಾಪಿಸವಾದಂಥ ವಿಂಡ್ ಮಿಲ್ಗಳು. ಅದು ಕೆಪಾಸಿಟಿ ಭಾಳ ಮಾಡಿ ಒಂದು 1 ಮೆಗಾವ್ಯಾಟ್ ಇರ್ಬೋದು, ಅಥವಾ ಅದಕ್ಕಿಂತ ಕಡಿಮೆ 1/2 ಮೆಗಾವ್ಯಾಟ್ ಕೆಪಾಸಿಟಿ ವಿಂಡ್ ಮಿಲ್ಗಳು ಕೂಡ ಅಲ್ಲಿದೆ ಭಾಳ. ಆದರೆ ಇತ್ತೀಚೆಗೆ ತಂತ್ರಜ್ಞಾನದ ಬೆಳವಣಿಗೆಯಿಂದಾಗಿ ಇವತ್ತು 3 ಮೆಗಾವ್ಯಾಟ್ 5 ಮೆಗಾವ್ಯಾಟ್ ಕೆಪಾಸಿಟಿಯ ವಿಂಡ್ ಮಿಲ್ಗಳು ಕೂಡ ಇದೆ. ಭಾಳ ಮಾಡಿ ನೀವು ದೂರದಿಂದ ನೋಡಿದಾಗ ಅದರದ್ದು ಇದು ಗೊತ್ತಾಗಲ್ಲ. ಯಾವತ್ತಾದರೂ ನಿಮಗೆ ಅವಕಾಶ ಸಿಕ್ಕಾಗ ಆ ವಿಂಡ್ ಮಿಲ್ಗಳ ಹತ್ತಿರ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅದರ ಗಾತ್ರ, ಅದು ಎಷ್ಟು ಅದರಲ್ಲಿ ಒಂದು ಇದಿರುತ್ತೆ ಅಂಥೇಳಿ. ಈಗ 5 ಮೆಗಾವ್ಯಾಟ್ ವಿಂಡ್ ಮಿಲ್ ಅಂತಂದರೆ ಹೆಚ್ಚು ಕಡಿಮೆ ಹಿಂದಿನ ಕಾಲದಲ್ಲಿ 5 ಪಟ್ಟು ಹಾಕಿದಂಗೆ. ಹಾಗೆ ಅದೇ ಪ್ರಮಾಣದಲ್ಲಿ ಅದೇ ಜಾಗದಲ್ಲಿ ಅಷ್ಟು ದೊಡ್ಡ ವಿಂಡ್ ಮಿಲ್ಗಳನ್ನು ಹಾಕ್ಬೋದು. ಜನ್ರೇಷನ್ ಕೂಡ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ. ಹೀಗಾಗಿ ತಂತ್ರಜ್ಞಾನ ಬಹಳ ಮುಂದುವರೆದಿದೆ. ಅಷ್ಟೇ ಅಲ್ಲ, ಹಿಂದೆ ಎಲ್ಲ ನಾವು ಈ ಥರ ವಿದ್ಯುತ್ ಉತ್ಪಾದನೆ ಆದಾಗ ಅದನ್ನು ನಾವು ಬಳಸದೇ ಇದ್ದರೆ ಹಾಗೆ ವೇಸ್ಟಾಗಿ ಹೋಗ್ತಾಯಿತ್ತು. ಈಗ ಬ್ಯಾಟ್ರಿ ಸ್ಟೋರೇಜ್ ಅಂತ ಬಂದಿದೆ, ಬೆಸ್ ಅಂತ ನಾವೇನು ಹೇಳ್ತೀವಿ, ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್. ಈಗ ನಾವು ಬಳಸದೇ ಇದ್ದ ಸಮಯದಲ್ಲಿ ಕೂಡ ವಿದ್ಯುತ್ತನ್ನು ನಾವು ಹಿಡಿದಿಡ್ಬೋದು, ಶೇಖರಣೆ ಮಾಡ್ಬೋದು. ಮತ್ತು ನಮ್ಗೆ ಯಾವಾಗ ಅಗತ್ಯತೆ ಇದೆಯೋ ಅದನ್ನು ಬಳಸಲಿಕ್ಕೆ ಬೇಕಾಗಂಥ ತಂತ್ರಜ್ಞಾನಗಳು ಸಹಿತ ಈಗ ಜಾರಿಯಲ್ಲಿ ಬರ್ತಿದೆ. ಸರ್, ನೀವು ಇವಾಗಲೇ ಹೇಳಿದ್ರಿ, ಈಗ ಏನು ಅಂತ ಹೇಳಿದರೆ ಮನೆಯ ಸ್ಲ್ಯಾಬ್ ಮೇಲೆ, ಟ್ಯಾರಿಸ್ ಮೇಲೆ ಸೋಲಾರ್ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು. ಸರ್, ಈ ಕ್ರೆಡಲಿಂದ ಅದಕ್ಕೇನಾದರೂ ಯೂಸ್ಫುಲ್ ಇದೆಯಾ? ಇನ್ ದ ಸೆನ್ಸ್ ಯಾವ ರೀತಿ ಅಂತ ಹೇಳಿದ್ರೆ, ಕ್ರೆಡಲಿಂದ ಏನಾದರೂ ಅವ್ರಿಗೆ ಯಾರು ಸೋಲಾರ್ ಹಾಕ್ತಾರೆ ನೋಡಿ ಮನೆಯಲ್ಲಿ, ಅವ್ರಿಗೇನಾದರೂ ಉಪಯೋಗವಾಗಿರುವಂಥ ವಸ್ತುಗಳನ್ನು ಕೊಡೋದಾಗಿರ್ಬೋದು, ಇಂಥದ್ದೇನಾದರೂ ವ್ಯವಸ್ಥೆ ಇದೆಯಾ ಕ್ರೆಡಲಿಂದ? ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಯೋಜನೆ. ಇತ್ತೀಚೆಗೆ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಘೋಷಣೆ ಮಾಡಿದ್ದಾರೆ, ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಅಂತೇಳಿ. ಇದರಲ್ಲಿ ಏನು ಅಂತ ಹೇಳಿದ್ರೆ, ಯಾರೇ ತಮ್ಮ ಸ್ವಂತನೇ ಮನೆಯ ಛಾವಣಿಯ ಮೇಲೆ ಸೋಲಾರನ್ನು ಅಳವಡಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸುಮಾರು 3 ಕಿಲೋವ್ಯಾಟ್ನಷ್ಟು ಅವ್ರು ಹಾಕ್ಕೋಬೋದು, ಅದಕ್ಕಿಂತ ಜಾಸ್ತಿನೂ ಹಾಕ್ಕೋಬೋದು. ಅದಕ್ಕೆ ಸುಮಾರು 3 ಕಿಲೋವ್ಯಾಟಿಗೆ 78,000 ಕೇಂದ್ರ ಸರ್ಕಾರದಿಂದ ಸಹಾಯಧನ ಕೊಡ್ತಾ ಇದೆ. ಅದಕ್ಕೆ ಬೇಸಿಕಲಿ ಬೆಸ್ಕಾಮ್ ಏನಿದೆ ಇವತ್ತು, ಅದು ನೋಡಲ್ ಏಜೆನ್ಸಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಎಲ್ಲ ಎಸ್ಕಾಮ್ಗಳು ಕೂಡ ಇದನ್ನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಎಂಪ್ಯಾನಲ್ಮೆಂಟನ್ನು ಮಾಡ್ತಾರೆ. ಯಾರು ಈ ಕೆಲಸವನ್ನು ಮಾಡ್ತಾರೆ ಅವ್ರನ್ನ ಎಂಪ್ಯಾನಲ್ಮೆಂಟ್ ಮಾಡ್ಕೊಳ್ತಾರೆ ಬೆಸ್ಕಾಮ್ನವರು. ಈಗ ನಾನೇ ಸ್ವತಃವಾಗಿ ಅದನ್ನು ಹಾಕ್ಕೋಬೇಕು ಅಂತ ಹೇಳಿದರೆ, ನನಗೆ ಸರಿ ಒಳ್ಳೆಯ ಕಂಪ್ನಿ ಅನಿಸುತ್ತೆ, ಆ ಸಂಬಂಧಪಟ್ಟ ಎಂಪ್ಯಾನಲ್ನ ಆದಂಥ ಕಂಪ್ನಿಗಳನ್ನು ಕರೆಸಿ ಅವರು ಸರ್ವೆ ಮಾಡಿ ಅದನ್ನು ನಾನು ಹಾಕ್ಸ್ಕೊಟ್ರೆ ನೇರವಾಗಿ ನನ್ನ ಖಾತೆಗೆ ಅದು 78,000 ರೂಪಾಯಿ ಸಬ್ಸಿಡಿ ಬರುತ್ತೆ. ಕೇಂದ್ರ ಸರ್ಕಾರ ಈ ಒಂದು ಸಹಾಯಧನವನ್ನು ಕೊಡ್ತಾ ಇದೆ. ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ಕೂಡ ಭಾಳಷ್ಟು ಒತ್ತನ್ನು ಕೊಡ್ತಾ ಇದೆ. ಇದನ್ನು ಆದಷ್ಟು ಜನರು ಉಪಯೋಗ ಮಾಡ್ಕೋಬೇಕು, ಅದರ ಸದುಪಯೋಗ ಪಡಿಬೇಕು. ಅದ್ರ ಮೂಲಕ ನಾವು ಹೆಚ್ಚೆಚ್ಚು
ಈ ನವೀಕರಿಸಬಹುದಾದ ಇಂಧನ ಮೂಲವನ್ನು ಬಳಸಬೇಕು ಅನ್ನೋ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಕೂಡ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದೆ. ಇದರಲ್ಲಿ ಕ್ರೆಡಲ್ನ ಪಾತ್ರ ಏನು ಸರ್? ಇದು ನೋಡಲ್ ಏಜೆನ್ಸಿ ಬೆಸ್ಕಾಮ್ ಆಗಿರೋದ್ರಿಂದ, ಇದು ಸೋಲಾರ್ ಆಗಿರೋದ್ರಿಂದ ನಮ್ಮ ಜವಾಬ್ದಾರಿನೂ ಇದೆ. ಆದರೆ ಪ್ರಮುಖವಾಗಿ ಬೆಸ್ಕಾಮ್ ಇದನ್ನು ನೋಡಲ್ ಏಜೆನ್ಸಿ ಆಗಿ ಕೆಲಸ ಮಾಡ್ತಾ ಇದೆ. ಸರ್, ಈಗ ಕ್ರೆಡಲ್ ಅಂತ ಬಂದಾಗ ಎಲ್ಲರ ತಲೆಯಲ್ಲಿ ಓಡ್ತಾ ಇರುತ್ತೆ, ಸರ್ವೇ ಸಾಮಾನ್ಯ ಜನರಿಗೆ ಏನು ಇದರಿಂದ ಬೆನಿಫಿಟ್ಸ್ ಇದೆ ಕ್ರೆಡಲಿಂದ ಅಂತ? ಸಾಮಾನ್ಯವಾಗಿ ನೇರವಾಗಿ ತಲುಪಂಥದ್ದು ಒಂದೆರಡು ಕಾರ್ಯಕ್ರಮಗಳಿದೆ. ಮೊದಲನೇದಾಗಿ ಕುಸುಮ್ ಬಿ ಅಂತೇಳಿ, ಇದು ಒಂದು ಕೂಡ ಕೇಂದ್ರ ಸರ್ಕಾರದ ಯೋಜನೆ. ಈಗ ರೈತರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಅವರು ಎಲ್ಲ ಈ ಎಸ್ಕಾಮ್ಗಳ ವಿದ್ಯುತ್ ಮೇಲೆ ಅವಲಂಬನೆ ಆಗಿರಬೇಕಾಗಿರುತ್ತೆ ಅವರು ತಮ್ಮ ಬೆಳೆಗಳಿಗೆ. ಈಗ ಎಸ್ಕಾಮ್ಗಳು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಪವರ್ ಸಪ್ಲೈಯನ್ನು ಅವರಿಗೆ ಕಂಟಿನ್ಯೂಸ್ ನಾವು 7 ತಾಸು ಕೊಡ್ತಾಯಿದ್ರು ಕೂಡ ಸಾಮಾನ್ಯವಾಗಿ ರಾತ್ರಿ ಹೊತ್ತು ವಿದ್ಯುತ್ತನ್ನು ಕೊಡಲಾಗುತ್ತೆ. ಇದರಿಂದ ರೈತರಿಗೂ ಕೂಡ ಕಷ್ಟ ಆಗುತ್ತೆ. ಯಾಕಂತೇಳಿದ್ರೆ ರಾತ್ರಿ ವೇಳೆ ಅವ್ರು ಹೋಗಬೇಕು, ಬೋರನ್ನು ಪಂಪನ್ನು ಆನ್ ಮಾಡಬೇಕು. ಆ ಸಂದರ್ಭದಲ್ಲಿ ಕಾಡು ಪ್ರಾಣಿಗಳ ಕಾಟ ಇರ್ಬೋದು, ಹಾವುಗಳು, ಈ ಥರದ್ದೆಲ್ಲ ತೊಂದರೆ ಆಗೋಂಥ ಇದು ಇರುತ್ತೆ. ಅದಕ್ಕಾಗಿ ಅದನ್ನು ತಪ್ಪಿಸಲಿಕ್ಕೆ ಈ ಒಂದು ಆಫ್ ಗ್ರಿಡ್ ಪಂಪ್ ಸೆಟ್ ಅಂತ ಏನು ಹೇಳ್ತೀವಿ, ಅದು ಕುಸುಮ್ ಬಿ ಅನ್ನೋ ಯೋಜನೆ ಹೆಸರು. ಅದರಲ್ಲಿ ರೈತರಿಗೆ ಒಂದು ಕೊಡುವಂಥ ಒಂದು ಯೋಜನೆ ಪಂಪ್ ಸೆಟ್ಗಳನ್ನು, ಸೋಲಾರ್ ಪಂಪ್ ಸೆಟ್ಗಳು. ಇದು ಗ್ರಿಡ್ಡಿಗೆ ಕನೆಕ್ಟ್ ಆಗಿರಲ್ಲ, ಅದು ಪಂಪ್ ಸೆಟ್ ಇರುತ್ತೆ, ಅದ್ರ ಮೇಲೆ ಸೋಲಾರ್ ಪ್ಯಾನೆಲ್ ಹಾಕಿರ್ತಾರೆ. ಅಲ್ಲಿ ಜನ್ರೇಟ್ ಆಗೋಂಥ ವಿದ್ಯುತ್ತಿಂದ ಆ ಒಂದು ಪಂಪ್ ಸೆಟ್ಟು ನಡೆಯುತ್ತೆ. ಆ ಥರದ್ದೊಂದು ಯೋಜನೆ. ಇದಕ್ಕೆ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದ್ರೆ, 30% ಸಹಾಯಧನವನ್ನು ಕೊಡ್ತಾ ಇದೆ. ಆದರೆ ನಮ್ಮ ರಾಜ್ಯ ಸರ್ಕಾರ, ಈಗಿನ ರಾಜ್ಯ ಸರ್ಕಾರ ಅದನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ರೈತರಿಗೆ ಸ್ನೇಹಿಯಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮೊದಲು 30% ಕೊಡ್ತಾಯಿತ್ತು ಸಹಾಯಧನ, ಈಗ ಅದನ್ನು 50% ಮಾಡಿದ್ದಾರೆ. ಸೊ 50% ಸಹಾಯಧನ ಕೊಡುವಂಥ ಒಂದು ಮಹತ್ತರವಾದ ಯೋಜನೆಯನ್ನು ನಮ್ಮ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ. ಈಗಾಗಲೇ ಕೂಡ ಅದು ಜಾರಿಯಲ್ಲಿ ಕೂಡ ಇದೆ. ಇದು ನಮಗೆ ನೇರವಾಗಿ ರೈತರಿಗೆ ಒಂದು ಮುಟ್ಟಿಸತಕ್ಕಂಥ ಯೋಜನೆ ಕ್ರೆಡಲ್ನಿಂದ ಇವತ್ತು ನಡೀತಾ ಇದೆ. ಓಕೆ, ಈಗ ಕೆಲವೊಂದು ಯೋಜನೆಗಳು ಅಂತ ಬಂದಾಗ ಈಗ ಸ್ಕೀಮ್ಗಳು ಅಂತೂ ಜಾಸ್ತಿ ಆಗಿದೆ ಸರ್. ನಿಮ್ಮ ಕ್ರೆಡಲಿಂದ ಜನರಿಗೆ ರೀಚ್ ಆಗುವಾಗ ಏನಾದರೂ ಸ್ಕೀಮ್ಗಳು ಇದೆಯಾ? ಇದೆ. ಈಗ ಮುಖ್ಯವಾಗಿ ಪ್ರಮುಖವಾಗಿ 2 ಯೋಜನೆಗಳು, ಕುಸುಮ್ ಬಿ ಒಂದು, ಇನ್ನೊಂದು ಕುಸುಮ್ ಸಿ ಅಂತ ಹೇಳಿ ಬಂದಿದೆ. ಓಕೆ, ಇದು ಯಾವ ರೀತಿ ಸರ್? ಸಿ ಮತ್ತು ಬಿ ಅಂದರೆ ಕಾಂಪೋನೆಂಟ್ಗಳು. ಅದು ಕುಸುಮ್ ಅನ್ನೋದು ಒಂದು ಯೋಜನೆ. ಅದ್ರ ಕೆಳಗಡೆಗೆ ABC ಅಂತ ಬೇರೆ ಬೇರೆ ಒಂದು ಕಾಂಪೋನೆಂಟ್ಸ್ ಇರುತ್ತೆ. ನಾನು ಆವಾಗಲೇ ಹೇಳಿದ್ದು ನಿಮಗೆ ಬಿ ಕಾಂಪೋನೆಂಟ್ ಹೇಳಿದೆ, ಆಫ್ ಗ್ರಿಡ್ ಸೋಲಾರ್ ಪಂಪ್ ಸೆಟ್ಟು. ಕುಸುಮ್ ಸಿ ಅಂದರೆ, ಈಗ ಏನಾಗುತ್ತೆ, ನಾವು ರೈತರಿಗೆ ಒಂದು ವಿದ್ಯುತ್ತನ್ನು ಕೊಡಬೇಕಾದ್ರೆ ನಾವು ಬೇರೆ ಕಡೆ ವಿದ್ಯುತ್ ಜನರೇಟ್ ಮಾಡಿ ಅಲ್ಲಿಗೆ ಸಪ್ಲೈ ಮಾಡಬೇಕು. ಆವಾಗ ರೈತರಿಗೆ ಸರಿಯಾದ ಸಮಯದಲ್ಲಿ ಪವರ್ ಸಪ್ಲೈ ಮಾಡೋಕ್ಕಾಗಲ್ಲ. ಹಾಗಾಗಿ ಇದೊಂದು ಡಿಸೆಂಟ್ರಲೈಸ್ಡ್ ಜನ್ರೇಷನ್ ಅಂತ ಹೇಳ್ತೀವಿ. ಎಲ್ಲಿ ಹೆಚ್ಚು ಪಂಪ್ ಸೆಟ್ ಇರುತ್ತೆ ಅಲ್ಲೇ ಸಬ್ಸ್ಟೇಷನ್ ಇರೋ ಪಕ್ಕದಲ್ಲಿ ಜಾಗ ಹುಡುಕಿ ಅಲ್ಲಿ ಒಂದು ಸೋಲಾರ್ ಪ್ಲ್ಯಾಂಟನ್ನು ಹಾಕಿ ಅಲ್ಲಿಗೆ ಸಬ್ಸ್ಟೇಷನಿಗೆ ಕೊಟ್ಟರೆ ಅದು ಅಲ್ಲೇ ಲೋಕಲಿ ಕನ್ಸ್ಯೂಮ್ ಆಗುತ್ತೆ, ಏನು ಪಂಪ್ ಸೆಟ್ಗಳಿಗೆಲ್ಲ ಕನ್ಸ್ಯೂಮ್ ಆಗುತ್ತೆ. ಇದರಲ್ಲಿ ಏನಂತಂದರೆ, ಯಾರೇ ರೈತರು ಭಾಗವಹಿಸ್ಬೋದು ಅಥವಾ ಯಾರಾದರೂ ಕೂಡ ಬಂಡವಾಳಶಾಹಿಗಳು ಇದರಲ್ಲಿ ಭಾಗವಹಿಸಿ ಅವರು ಸೋಲಾರ್ ಪಂಪ್ ಸೆಟ್ಟನ್ನು ಹಾಕಿದರೆ ಅವ್ರಿಗೆ 25 ವರ್ಷ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಮಾಡುವಂಥ ಒಂದು ಯೋಜನೆ ಇದು ಕೂಡ ಬಹಳಷ್ಟು ಜನರು ಇವತ್ತು ಅದನ್ನು ಉಪಯೋಗವನ್ನು ತೆಗೆದುಕೊಳ್ತಾ ಇದ್ದಾರೆ. ಸರಿ, ಕೆಲವೊಂದು ಯೋಜನೆಗಳ ಬಗ್ಗೆ ಕೆಲವೊಂದು ಜನರಿಗೆಲ್ಲ ಗೊತ್ತಾ ಇರಲ್ಲ. ಸೊ ಅವ್ರು ಗೊತ್ತಾಗಬೇಕು ಅಂತ ಹೇಳಿದ್ರೆ ಎಲ್ಲಿ ಗೊತ್ತು ಮಾಡಿಸ್ಬೇಕಲ್ಲ? ವೆಬ್ಸೈಟ್ ಏನಾದರೂ ಇದೆಯಾ, ಸೈಟ್ಸ್ ಏನಾದರೂ ಇದೆಯಾ? ಒಂದು ಈಗ ನಮ್ಮಲ್ಲಿ ಕ್ರೆಡಲಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಲಿಕ್ಕೆ, ಪ್ರಮುಖವಾಗಿ ಕ್ರೆಡಲ್ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಇದು ನಾವು ಏನು ಇಲ್ಲಿ ನಮ್ಮ ಈ ಸಂದರ್ಶನ ನಡೀತಾ ಇದೆ, ಇದು ನಮ್ಮ ಒಂದು ಕೇಂದ್ರ ಕಚೇರಿ ಇದು. ಹಾಗೆಯೇ ಕಲಬುರಗಿ ಮತ್ತು ಹುಬ್ಬಳ್ಳಿಯಲ್ಲಿ ನಮ್ಮದು 2 ಕಚೇರಿಗಳಿದೆ. ಅವು ಪ್ರಾದೇಶಿಕ ಕಚೇರಿಗಳು ಅಂಥೇಳಿ ನಾವು ಕರಿತೀವಿ. ಅಲ್ಲೂ ಕೂಡ ನಮ್ಮ ಒಬ್ಬ AGM ಮಟ್ಟದ ಅಧಿಕಾರಿಗಳು ಅಲ್ಲಿಂದ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಒಂದು ನಾವು ವೆಬ್ಸೈಟಲ್ಲೂ ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ನಾವು ಮಾಹಿತಿಯನ್ನು ಕೊಡುವಂಥದ್ದು ಮಾಡ್ತೀವಿ. ಮತ್ತು ಅದಲ್ಲದೆ ನಮ್ಮ ಪ್ರಾದೇಶಿಕ ಕಚೇರಿಗಳಿಂದ ಯಾವುದೇ ಕಾರ್ಯಕ್ರಮಗಳಾದಾಗ, ಈಗ ಕೃಷಿ ವಿಶ್ವವಿದ್ಯಾನಿಲಯಗಳಿರ್ಬೋದು ಅಥವಾ ಬೇರೆ ಕೃಷಿ ಇಲಾಖೆಯಿಂದ ನಡೆಯುತ್ತಿರೋ ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು, ಎಲ್ಲ ಕಾರ್ಯಕ್ರಮಗಳಲ್ಲೂ ನಮ್ಮ ಸಿಬ್ಬಂದಿ ಭಾಗವಹಿಸ್ತಾರೆ ಮತ್ತು ನಮ್ಮಿಂದ ಜಾರಿಯಲ್ಲಿರುವ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ತಿಳುವಳಿಕೆ ಹೇಳುವಂಥ ಕೆಲಸವನ್ನು ನಮ್ಮ ಸಿಬ್ಬಂದಿಗಳು ಮಾಡ್ತಾರೆ. ಈಗ ಸದ್ಯದ ಮಟ್ಟಿಗೆ ನೋಡೋದು ಅಂತ ಹೇಳಿದರೆ, ಈ ವರ್ಷದಲ್ಲಿ ಯಾವೆಲ್ಲ ಪಾಲಿಸಿಗಳಿದೆ ಸರ್ ಕ್ರೆಡಲಿಂದ? ಈಗ ಸದ್ಯ ಚಾಲ್ತಿಯಲ್ಲಿರೋ 2 ಪಾಲಿಸಿಗಳಿದೆ. ಒಂದು ನಾವೇನು ನವೀಕರಿಸಬಹುದಾದ ಇಂಧನ ನೀತಿ ಅಂತ ನಾವೇನು ಹೇಳ್ತೀವಿ, ಅದು 2022-27ಕ್ಕೆ ಅದು ಒಂದು ನೀತಿ ಜಾರಿಯಲ್ಲಿದೆ. ಇನ್ನೊಂದು ಪಾಲಿಸಿ ಬಂದು ಎನರ್ಜಿ ಕನ್ಸರ್ವೇಷನ್ ಆ್ಯಂಡ್ ಎನರ್ಜಿ ಎಫಿಷಿಯನ್ಸಿ ಪಾಲಿಸಿ. ಇವೆರಡು ನೀತಿಗಳು ಸದ್ಯಕ್ಕೆ ನಮ್ಮಲ್ಲಿ ಜಾರಿ ಇದೆ. ಇನ್ನೊಂದು ಗ್ರೀನ್ ಹೈಡ್ರೋಜನ್ ಬಗ್ಗೆ ಕೂಡ ನಾವೊಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ. ಅದಿನ್ನೂ ಕೂಡ ಅನುಮೋದನೆ ಆಗಬೇಕಾಗಿದೆ.
ಸರ್, ಕ್ರೆಡಲಲ್ಲಿ ರುದ್ರಪ್ಪಯ್ಯ ಅವರು ಬರೋದಕ್ಕಿಂತ ಮುಂಚೆ ಈ ಎಲ್ಲ ಯೋಜನೆಗಳಿತ್ತು, ಬಂದಮೇಲೆ ಇವೆಲ್ಲ ಕೆಲವೊಂದು ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳೋದಾದ್ರೆ ಯಾವೆಲ್ಲ ಡೆವಲಪ್ಮೆಂಟ್ ಆಗಿದೆ ಸರ್? ನಾವು ಪ್ರಮುಖವಾಗಿ ಇತ್ತೀಚೆಗೆ ನಾವೇನು ಮಾಡಿದ್ವಿ ಅಂತ ಹೇಳಿದರೆ, ಏಕೆಂದರೆ ಈಗ ಈ ಒಂದು ಸೆಕ್ಟರ್ಗೆ ಕ್ಷೇತ್ರದಲ್ಲಿ ನಮಗೆ ನುರಿತ ಕೆಲಸಗಾರರು ಬೇಕು. ಹಾಗಾಗಿ ನಾವು ಈ ಸ್ಕಿಲ್ ಡೆವಲಪ್ಮೆಂಟ್ ಏನಿದೆಯಲ್ಲ ಭಾಳ ಒಂದು ಮುಖ್ಯವಾದ ಒಂದು ಕಾಂಪೊನೆಂಟ್ ಅಂತ ನಾವು ಹೇಳ್ಬೋದು. ಹಾಗಾಗಿ ನಾವಿವತ್ತು ಪಾವಗಡದಲ್ಲಿ ನಮ್ಮ ಸನ್ಮಾನ್ಯ ಇಂಧನ ಸಚಿವರು ಅವರ ನಿರ್ದೇಶನದ ಮೇರೆಗೆ ಮತ್ತು ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳ ನಿರ್ದೇಶನದ ಮೇರೆಗೆ ನಾವು ಪಾವಗಡದಲ್ಲಿ ಈಗಾಗಲೇ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡಿದ್ವಿ. ಮತ್ತು ಈ ಕಚೇರಿಯಲ್ಲೂ ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡಿದ್ವಿ. ಅಂದರೆ ಇದು ಪ್ರಮುಖವಾಗಿ SSLC ITI PUC ಆದಂಥ ಮಕ್ಕಳಿಗೆ ಅಲ್ಲಿ 1.5-3 ತಿಂಗಳು ತರಬೇತಿ ಕೊಟ್ಟು ಅವರು ಇಂಡಸ್ಟ್ರಿ ರೆಡಿ ಆಗಬೇಕು. ಇಲ್ಲಿ ತರಬೇತಿ ಮುಗಿದ ತಕ್ಷಣ ಅವರಿಗೆ ಈ ಒಂದು ಸೆಕ್ಟರಲ್ಲಿ ಕೆಲಸ ಸಿಗಬೇಕು. ಆ ರೀತಿಯಾದ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ಗಳನ್ನು ಪ್ರಾರಂಭ ಮಾಡಿದ್ವಿ. ಅದು ಅಲ್ಲದೆ ಈಗ ಇಂಜಿನಿಯರಿಂಗ್ ಓದೋ ಮಕ್ಕಳಿಗೆ ಏನಾಗುತ್ತೆ, ಅವರಿಗೆ ಇಂಟರ್ನ್ಶಿಪ್ ಮಾಡಬೇಕಾಗತ್ತೆ. ಅವರು ಯಾವುದೋ ಆಯ್ಕೆಯಾದ ವಿಷಯದಲ್ಲಿ ಮಾಡ್ಬೋದು, ಭಾಳ ಮಾಡಿ ನಮ್ಮಲ್ಲಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಇಂಟರ್ನ್ಶಿಪ್ಪು ಕೊಡುವಂಥ ವ್ಯವಸ್ಥೆ ಇರಲಿಲ್ಲ. ಆದರೆ ಅದನ್ನು ಕೂಡ ನಾವಿಲ್ಲಿ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಕೆಲವೊಂದು ಸಂಸ್ಥೆಗಳ ಜೊತೆ ಕೈ ಜೋಡಿಸಿದ್ವಿ. RV ಕಾಲೇಜ್ ಇರ್ಬೋದು, IWPS ಸಂಸ್ಥೆ ಇರ್ಬೋದು, ಅದು ಕೂಡ ಭಾಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇಂಜಿನಿಯರಿಂಗ್ ಹುಡುಗರು ಯಾರು ರಿನ್ಯೂವಬಲ್ ಎನರ್ಜಿ ಸೆಕ್ಟರಲ್ಲಿ ಇಂಟರ್ನ್ಶಿಪ್ ಮಾಡಿದ್ದಾರೆ ಅವ್ರಿಗೂ ಕೂಡ ಕೆಲಸಗಳು ಸಿಗ್ತಾ ಇದೆ. ಹಾಗಾಗಿ ಆಮೇಲೆ ಇನ್ನು ಬರೋ ದಿನಗಳಲ್ಲಿ ಒಂದು ಇನ್ಕ್ಯುಬೇಷನ್ ಸೆಂಟರ್ ಕೂಡ ಮಾಡೋವಂಥ ಒಂದು ಯೋಜನೆ ಇದೆ. ಸೊ ಇವೆಲ್ಲ ಒಂದು ತೃಪ್ತಿ ಕೊಡುವಂಥ ಕೆಲಸಗಳು ಅಂತ ಹೇಳ್ಬೋದು. ಸರ್, ಸ್ಕಿಲ್ ಡೆವಲಪ್ಮೆಂಟ್ ಕೆಲಸ ಅಂತ ಹೇಳಿದ್ರಿ. ಈಗ ತುಂಬ ಜನಕ್ಕೆ ನಮ್ಮ ಇಂಟರ್ವ್ಯೂ ನೋಡೋರ್ಗೆ ಆಗ್ಬೋದು, ಯಾವ ರೀತಿ ಹಂಗಾದ್ರೆ ಈ ಕೆಲಸ ಪಡ್ಕೊಳ್ಳೋದು ಯಾವ ರೀತಿ ಇರುತ್ತೆ ಸರ್? ರೂಲ್ಸ್ ರೆಗ್ಯುಲೇಷನ್ಸ್ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಅದಕ್ಕೆ ಪ್ರತಿ ಬ್ಯಾಚಲ್ಲೂ ಒಂದು 30 ಮಕ್ಕಳನ್ನ ನಾವು ಅಡ್ಮಿಷನ್ ಮಾಡ್ಕೊತೀವಿ. ಯಾವ ರೀತಿ ಅಡ್ಮಿಷನ್ ಅಡ್ಮಿಷನ್ ಪೇಪರಲ್ಲೇ ಅನೌನ್ಸ್ ಮಾಡ್ತೀವಿ. ಅದರಲ್ಲಿ ಯಾರು ಅರ್ಜಿಗಳನ್ನು ಹಾಕ್ತಾರೆ, ನಮಗೆ 30ಕ್ಕಿಂತ ಜಾಸ್ತಿ ಅರ್ಜಿಗಳು ಬಂದರೆ ಸ್ಕ್ರೂಟಿನಿ ಮಾಡ್ತೀವಿ. ಅಷ್ಟೇ ಬಂತು ಅಂದರೆ ಅವರಿಗೆ ಸಂಪೂರ್ಣವಾಗಿ ಇದು ಫ್ರೀ ಆಫ್ ಕಾಸ್ಟ್. ಅವರಿಗೆ ವಸತಿ, ಊಟ ಎಲ್ಲ ಅವರಿಗೆ ಫ್ರೀ ಇರುತ್ತೆ. ಪ್ಲಸ್ ಟ್ರೈನಿಂಗ್ ಕೂಡ ಭಾಳ, ನಾವೊಂದು ಜರ್ಮನ್ ಕಂಪನಿ ಇದೆ, ಅವರ ಜೊತೆಗೆ ಇದನ್ನು ನಾವು ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದೀವಿ. ಅವರು ತರಬೇತಿ ಕೊಡ್ತಾ ಇದ್ದಾರೆ. ಭಾಳ ಉತ್ಕೃಷ್ಟವಾದ ಮಟ್ಟದ ತರಬೇತಿಯನ್ನು ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ. ಹಾಗಾಗಿ ವೆಬ್ಸೈಟಲ್ಲೂ ಇರುತ್ತೆ. ಆಮೇಲೆ ಇಲ್ಲಿ ನಮ್ಮಲ್ಲಿ ತರಬೇತಿ ಪಡೆದಂಥ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಅವರು ಕೋರ್ಸ್ ಮುಗಿಸಿದ ನೆಕ್ಸ್ಟ್ ಡೇನೇ ಅವರಿಗೆ ಕೆಲಸ ಸಿಗುತ್ತೆ. ಅಷ್ಟು ಕ್ವಾಲಿಟಿ ಟ್ರೈನಿಂಗನ್ನು ನಾವು ಇಂಪಾರ್ಟ್ ಮಾಡ್ತಾ ಇದ್ದೀವಿ. ಈಗ ಇನ್ನೊಂದು ಕ್ವಶನ್ ಬರುತ್ತೆ ಸರ್ ಎಲ್ರಿಗೂ ನೋಡಿದ್ಮೇಲೆ, ಕ್ರೆಡಲ್ಗೆ ನಾವು ಸೇರಬೇಕು, ನಾವು ಕೂಡ ಕ್ರೆಡಲ್ ಎಂಪ್ಲಾಯ್ ಆಗಬೇಕು ಅಂತ ಹೇಳಿದ್ರೆ ಯಾವ ಕ್ವಾಲಿಫಿಕೇಶನ್ ಮುಖ್ಯ? ಸಾಮಾನ್ಯವಾಗಿ ಸರ್ಕಾರಿ ಸಂಸ್ಥೆಗಳಲ್ಲಿ ಯಾವುದೇ ಇರ್ಬೋದು, ಇಲಾಖೆಗಳಲ್ಲಿ ಕೆಲಸಕ್ಕೆ ಸೇರಬೇಕಂದ್ರೆ ಅವ್ರದ್ದು ಒಂದು C&R ನಿಯಮಾವಳಿ ಪ್ರಕಾರ ಅದು ಅರ್ಜಿಗಳನ್ನು ಕರೆದಾಗ ಅರ್ಜಿ ಹಾಕಬೇಕಾಗತ್ತೆ. ನಮ್ಮಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಏನು ಔಟ್ಸೋರ್ಸ್ ಅಂತ ನಾವೇನು ಹೇಳ್ತೀವಿ, ನಮಗೆ ಅಗತ್ಯತೆ ಇದ್ದರೆ ಔಟ್ಸೋರ್ಸಲ್ಲಿ ನಾವು ಕೆಲಸವನ್ನು ಅಭ್ಯರ್ಥಿಗಳನ್ನ ತೊಗೊಂಡು ಅವ್ರ ಮುಖಾಂತರ ಕೆಲಸವನ್ನು ಮಾಡಿಸ್ತೀವಿ. ನೀವು ಆವಾಗಲೇ ಹೇಳಿದ್ರಿ ಸರ್, ಕ್ರೆಡಲ್ದು 3 ಸಂಸ್ಥೆಗಳಿದೆ ಅಂತ ಹೇಳಿ. ಈ 3 ಸಂಸ್ಥೆಗಳಲ್ಲಿ ಮೇನ್ ಸಂಸ್ಥೆ ನಮ್ಮದು ನಾಗರಬಾವಿಯಲ್ಲಿರುವಂತಹ ಸಂಸ್ಥೆ ಅಲ್ಲ, ಅವು ವಿಭಾಗೀಯ ಕಚೇರಿಗಳು. ನಮ್ಮದು ಇದು ಕಾರ್ಪೊರೇಟ್ ಆಫೀಸ್ ಇಲ್ಲಿರೋದು, ಬೆಂಗಳೂರಲ್ಲಿರೋದು. ಎಷ್ಟು ಮೂಲಗಳನ್ನು ಕವರ್ ಮಾಡುತ್ತೆ ಸರ್ ಇಲ್ಲಿ? ಇಲ್ಲ, ಈಗ ನಮಗೆ ನೋಡಿ, ನಮಗೀಗ 22 ಗಿಗಾವ್ಯಾಟ್ನಷ್ಟು ಸ್ಥಾಪಿತ ಸಾಮರ್ಥ್ಯ ಇದೆ ನಮ್ಮಲ್ಲಿ. ಅದರಲ್ಲಿ ಸುಮಾರು 8,500 ಮೆಗಾವ್ಯಾಟ್ನಷ್ಟು ಇದು ಇದೆ, ಸೋಲಾರ್ ಇದೆ. ಒಂದು 6,500 ವಿಂಡ್ ಇದೆ. ಮತ್ತು ಬೇರೆ ಬೇರೆ ಸೋರ್ಸ್, ವೇಸ್ಟ್ ಎನರ್ಜಿ, ಮತ್ತು ಜನರೇಷನ್ ಪ್ಲ್ಯಾಂಟ್ಸು, ಮತ್ತು ಮಿನಿ ಹೈಡಲ್ಲು, ಅದೇ ಸುಮಾರು 1 ಗಿಗಾವ್ಯಾಟ್ ಅಂದರೆ 1,000 ಮೆಗಾವ್ಯಾಟ್ನಷ್ಟು ಸಾಮರ್ಥ್ಯ ಇದೆ. ಸೊ ಇದೆಲ್ಲದಕ್ಕೂ ಇಲ್ಲಿ ಸ್ಥಾಪನೆ ಆಗಬೇಕಾದ್ರೆ ಅದರಲ್ಲಿ ಕ್ರೆಡಲ್ನ ಪಾತ್ರ ಭಾಳಷ್ಟು ಮುಖ್ಯವಾಗಿದೆ. ಸರ್, ತುಂಬ ಲಿಮಿಟೆಡ್ಸ್ಗಳಿದೆ, ತುಂಬ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ಗಳಿಂದ ಅದಕ್ಕೆಲ್ಲ ಹೋಲಿಸಿದರೆ ಕ್ರೆಡಲ್ ಇಸ್ ದ ಬೆಸ್ಟ್. ಯಾಕೆ ಸರ್? ಆ ಥರ ಏನಿಲ್ಲ, ಇನ್ನೂ ಭಾಳಷ್ಟು ಸರ್ಕಾರದಲ್ಲಿ ಭಾಳ ಒಳ್ಳೊಳ್ಳೆ ಸಂಸ್ಥೆಗಳಿದೆ, ಹಾಗೆ ಅಂತ ಹೇಳೋಕ್ಕಾಗಲ್ಲ. ಬಟ್ಟು ನಮ್ಮದೇ ಆದ ಪರಿಮಿತಿಯಲ್ಲಿ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಸರ್, ಕ್ರೆಡಲಿಂದ ಮುಂಬರುವಂಥ ಯೋಜನೆಗಳು ಯಾವುದು, ಜನರಿಗೆ ಯಾವ ರೀತಿ ಯೂಸ್ಫುಲ್ ಆಗುತ್ತೆ ಆ ಯೋಜನೆಗಳು? ಈಗ ನಾವು ನಾನು ಆವಾಗಲೇ 3 ಯೋಜನೆಗಳ ಬಗ್ಗೆ ನಾನು ಹೇಳಿದ್ನಲ್ಲ, ಕುಸುಮ್ ಬಿ ಇದೆಯಲ್ಲ, ಅದನ್ನು ಇನ್ನೂ ಹೆಚ್ಚು ಜನರಿಗೆ ತಲುಪಿಸುವಂಥ ಮಾಡಲಿಕ್ಕೆ ಅದನ್ನೇ ಯೋಜನೆಯನ್ನು ಸ್ವಲ್ಪ ಮಾಡಿಫೈ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸರ್, ಇನ್ನೂ ಜನರು ಜಾಸ್ತಿ ಕ್ರೆಡಲನ್ನು ಯೂಸ್ ಮಾಡಬೇಕು, ಕ್ರೆಡಲ್ನಲ್ಲಿ ಬರುವಂತಹ ಬೆನಿಫಿಟ್ಗಳನ್ನೆಲ್ಲ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಜನರು ಏನು ಮಾಡಬೇಕು? ಏನಿಲ್ಲ, ನಾವು ನಮ್ಮಲ್ಲಿ ಈ ಥರ ನಾವು ಏನು ಅಡ್ವರ್ಟೈಸ್ಮೆಂಟನ್ನು ಅದು ಮಾಡಿದಾಗ ಅದನ್ನು ನೋಡಿ ಅಥವಾ ನಮ್ಮನ್ನು ಸಂಪರ್ಕ ಮಾಡಿದರೆ ಅದನ್ನು ಉಪಯೋಗ ತಗೊಳ್ಳಿಕ್ಕೆ ನಾವು ಏನು ಬೇಕೋ ಅವ್ರಿಗೆ ಮಾರ್ಗದರ್ಶನವನ್ನು ನಾವು ಮಾಡ್ತೀವಿ. ಸರ್, ಕೊನೆಯದಾಗಿ ಜನರಿಗೆ ಏನು ಹೇಳ್ತೀರಾ?
ಒಟ್ಟಾಗಿ ಇದು ಏನು ಈ ನೆಟ್ ಜೀರೋ ಅಂತ ನಾವೇನು ಹೇಳ್ತೀವಲ್ಲ, ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಎಮಿಷನನ್ನು ಕಡಿಮೆ ಮಾಡಿ ಮಾಡಬೇಕು ನಾವು ಜಗತ್ತಿಗೆ, ಅಂದರೆ ಮುಂದಿನ ಪೀಳಿಗೆಗೆ ಒಂದು ಸುಂದರವಾದ ಜಗತ್ತನ್ನು ನಾವು ಬಿಟ್ಕೊಡ್ಬೇಕು ಅಂತ ಹೇಳಿದ್ರೆ ಇದು ಯಾರದೇ ಒಬ್ಬ ಇಲಾಖೆ ಅಥವಾ ಸರ್ಕಾರದ ಕರ್ತವ್ಯ ಅಲ್ಲ, ಎಲ್ಲರೂ ಪಾಲುದಾರರಾಗಬೇಕು ಇದರಲ್ಲಿ ಎಲ್ಲ. ಇದು ಒಂದು ಮೂಮೆಂಟ್ ಥರ ಇದು. ಈಗ ನಾನು ಒಂದು ಹೊಗೆ ಉಗುಳತಕ್ಕಂಥ ವಾಹನವನ್ನು ಬಳಸಿದ್ರೆ ಅದರಿಂದ ವಾತಾವರಣ ಕಲುಷಿತ ಆಗುತ್ತೆ. ಹಾಗೆ ನಾವು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಾವು ಸಾಮಾನ್ಯವಾಗಿ ಇಲ್ಲಿ ಇದೇ ಆಫೀಸಲ್ಲಿ ನೋಡಿದ್ರೆ ನೀವು ದಿನದ ಟೈಮಲ್ಲಿ ನಾವು ಎಷ್ಟು ನೋಡಿ ನ್ಯಾಚುರಲ್ ಬೆಳಕನ್ನು ನಾವು ಬಳಸ್ತಾ ಇದ್ದೀವಿ. ಹಾಗೆ ಸೊ ಎಷ್ಟು ನಾವು ಎನರ್ಜಿಯನ್ನು ಕಡಿಮೆ ಬಳಸ್ತೀವೋ ಅಷ್ಟು ನಮಗೆ ಈ ಕಾರ್ಬನ್ ಡೈಆಕ್ಸೈಡ್ ಇದು ಕಡಿಮೆ ಆಗುತ್ತೆ. ಹೀಗೆ ಎಲ್ಲರೂ ಅವ್ರವ್ರ ಕ್ಷೇತ್ರದಲ್ಲಿ ಮಾಡ್ಬೋದು. ಮನೆಯಲ್ಲೂ ಕೂಡ ನೀವು ಬಳಸದೇ ಇರುವಾಗ ನೀವು ಫ್ರಿಜ್ಜನ್ನು ಅಥವಾ ನೀವು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಆಫ್ ಮಾಡಿದ್ರೆ ಅಷ್ಟರ ಮಟ್ಟಿಗೆ ನೀವು ನಿಮ್ಮ ಕೊಡುಗೆಯನ್ನು ಕೊಟ್ಟಂಗೆ. ಹಾಗಾಗಿ ಇದು ಒಂದು ಮೂಮೆಂಟ್ ಇದು. ಇಟ್ ಇಸ್ ನಾಟ್ ಎ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಎನ್ ಆರ್ಗನೈಸೇಷನ್ ಆರ್ ದ ಸ್ಟೇಟ್ ಆರ್ ವಾಟ್ ಎವರ್ ದ ಬಾಡಿ. It should be a collective movement. Then only we can reach there, like whatever we are talking today, to reach net zero by 2070 or like that. It's everybody has to contribute. So that let us do it, collectively. That much I can say. ಸರ್, ನಾವು ಹೀಗೆ ಎಂಪ್ಲಾಯೀಸ್ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ರು ಒನ್ ಆಫ್ ದ ಬೆಸ್ಟ್ MD ಅಂತ ಹೇಳಿದ್ರು ರುದ್ರಪ್ಪಯ್ಯ ಸರ್ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಆ ಥರ ಏನಿಲ್ಲ, ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲಿ, ಯಾರು ಹಿಂದೆ ಓಕೆ ಅಂತ ಹೇಳಿದ್ರೆ ಯಾವುದೇ ಒಂದು ನಾವು ಕಾರ್ಯ ನಿರ್ವಹಿಸ್ತಾ ಇದ್ದಾವೆ ಅಂತ ಹೇಳಿದ್ರೆ ಅಪ್ರಿಷಿಯೇಟ್ ಬರೋದು ಸ್ವಲ್ಪ ಕಮ್ಮಿ ಆದರೂ ಕೂಡ ಆ ಅಪ್ರಿಷಿಯೇಟ್ ನಮಗೆ ತುಂಬಾನೇ ಒಳ್ಳೇದಾಗಿರುತ್ತೆ ಸರ್. ಎಲ್ಲರೂ ಹೊಗಳ್ತಾ ಇದ್ದಾರೆ, ಎಲ್ಲರ ಜೊತೆ ತುಂಬಾನೇ ಫ್ರೆಂಡ್ಲಿ ಆಗಿರ್ತೀರಾ. ಸೊ ಏನು ಹೇಳ್ತೀರಾ ಸರ್? ಅದು ಬೈ ನೇಚರ್ ಆಗಿರುತ್ತೆ ಅಂದ್ಕೊಳ್ತೀನಿ. ಓಕೆ ಸರ್, ಇನ್ನು ನೆಕ್ಸ್ಟ್ ನಿಮ್ಮ ಪ್ಲಾನ್ ಏನು ಸರ್? ಅದೇ ನಾನು ಹೇಳಿದ್ನಲ್ಲ, ಅದೇ ಇನ್ಕ್ಯುಬೇಷನ್ ಸೆಂಟರ್ ಮಾಡಬೇಕು ಅಂತ ಮಾಡಿದ್ದೀವಿ. ಆಮೇಲೆ ಅದರಿಂದ ಭಾಳ ಹೆಲ್ಪ್ ಆಗುತ್ತೆ. ಇನ್ಕ್ಯುಬೇಷನ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಸ್ಟಾರ್ಟಪ್ಗಳನ್ನು ಎನ್ಕರೇಜ್ ಮಾಡ್ಬೋದು. ಎಷ್ಟೊಂದು ಇವತ್ತು ಇಂಜಿನಿಯರಿಂಗ್ ಆದ ಮಕ್ಕಳಿರ್ಬೋದು ಅಥವಾ ಅವರಿಗೆ ಒಂದು ಒಳ್ಳೊಳ್ಳೆ ಬ್ರೈಟ್ ಐಡಿಯಾಸ್ ಇರುತ್ತೆ, ಆದರೆ ಅದು ಕರೆಕ್ಟ್ ಫೋರಮ್ ಇರಲ್ಲ. ಎಸ್ಪೆಷಲಿ ರಿನ್ಯೂಯಬಲ್ ಎನರ್ಜಿ ಫೀಲ್ಡಲ್ಲಿ ಅದನ್ನು ನಾವು ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಅದರಿಂದ ವಿ ಡು ನಾಟ್ ನೋ, ಲೈಕ್ ನಾವು ರೀಸೆಂಟಾಗಿ ಆಸ್ಟ್ರೇಲಿಯಾಗೆ ಹೋದಾಗ ಇವತ್ತು ಹೆಚ್ಚು ಚೈನಾದಲ್ಲಿ ಉತ್ಪಾದನೆ ಆಗೋಂಥ ಪ್ಯಾನೆಲ್ಗಳು ಆಸ್ಟ್ರೇಲಿಯಾ ಯೂನಿವರ್ಸಿಟಿಯಲ್ಲಿ ಇನ್ವೆಂಟ್ ಆಗಿದೆ. ಹಾಗಾಗಿ ಇದು ನಮಗೆ ಇನ್ಕ್ಯುಬೇಷನ್ ಸೆಂಟರ್ ಸಕ್ಸಸ್ ಆದರೆ ಪ್ರಾಬ್ಲಿ ದಟ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಗಿಫ್ಟ್ ವಿ ಕ್ಯಾನ್ ಗಿವ್ ಟು ದಿ ಸೆಕ್ಟರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ನಮ್ಮ ಪಬ್ಲಿಕ್ ನೆಕ್ಸ್ಟ್ ಜೊತೆ ತುಂಬಾ ಫ್ರೀ ಮಾಡಿ ಮಾತಾಡಿದ್ದೀರಾ. ಅಪ್ಕಮಿಂಗ್ ಯಾವೆಲ್ಲ ಪ್ರಾಜೆಕ್ಟ್ ಬರ್ತಾ ಇದೆ, ಆಲ್ ದಿ ವೆರಿ ಬೆಸ್ಟ್ ಫಾರ್ ಕ್ರೆಡಲ್ ಅಂತ ಹೇಳ್ತಾ, ನೋಡಿದ್ರಲ್ಲ ವೀಕ್ಷಕರೇ, ಇದು ಕ್ರೆಡಲ್ನ MD ಆಗಿರುವಂತಹ KP ರುದ್ರಪ್ಪಯ್ಯ ಆಡಿರುವಂತಹ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ಜಾನ್ ಸಂತೋಷ್ ಜೊತೆ ಚೈತನ್ಯ ಕೊಟ್ಟಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.